ಉಳಿಸ್ಬೇಕು. ಎಷ್ಟೋ ಕೋಟಿ ದುಡ್ಡು ಮಾಡ್ಕೊಂಡಿರ್ತಾರೆ, ರೆಸಾರ್ಟ್ಗಳು ಕಟ್ಟಿರ್ತಾರೆ, ಬಂಗ್ಲೆ ಮೇಲೆ ಬಂಗ್ಲೆ ಕಟ್ತಾರೆ. ಹೋಗುವಾಗ ನಾವೇನು ಓದ್ಕೊಂಡು ಹೋಗಲ್ಲ. ಒಂದಷ್ಟು ಜನ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾದಂತ ಸಹಕಾರ ಸಹಾಯ ಮಾಡಿದ್ರೆ ಒಂದಷ್ಟು ಜನ ಈ ದೇಶಕ್ಕೆ ಒಳ್ಳೆ ಮಾದರಿಯ ವ್ಯಕ್ತಿಗಳಾಗ್ತಾರೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಒಂದು ವಿಷಯ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಿದಾವೆ. ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಕುಂದುಕೊರತೆಗಳಿದೆ. ತುಂಬಾ ಬೇಜಾರಾಗುತ್ತೆ. ಇದು ಒಂದೇ ಜಾಗ ಅಂತಲ್ಲ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಒದಗ್ತಾ ಇಲ್ಲ, ಮತ್ತೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ. ಆದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಾವು ಸಮಾಜ ಸೇವೆಯನ್ನ ಆರಂಭ ಮಾಡಿದಾಗಿನಿಂದಲೂ ಸಾಕಷ್ಟು ವೃದ್ಧರಿಗೆ, ವಯಸ್ಸಾಗಿರುವಂತವ್ರಿಗೆ ನಾವು ನಮ್ಮ ಕೈಲಾದಂತ ಸೇವೆಯನ್ನ ಮಾಡ್ತಾ ಬರ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡುವಂತ ಬಡ ಮಕ್ಕಳು ಅಂತ ಹೇಳ್ಬಾರ್ದು, ಅವ್ರನ್ನೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ಬೇಕು. ಸೊ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳಿಗೆ ನಮ್ಮ ಕೈಲಾದಂತ ಸೇವೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒಂದು ಹೆಜ್ಜೆಯನ್ನ ನಾವು ಈಗ ನಮ್ಮ ಸಂಸ್ಥೆ ಮುಖಾಂತರ ಇಟ್ಟಿದೀವಿ ಅಂತ ಹೇಳ್ಬೋದು. ಅದಕ್ಕೆ ಮೊದಲನೇದಾಗಿ ನಮ್ಮ ಗಬ್ಗಲ್ ರವಿ ಅಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು, ಈ ಗಬ್ಗಲ್ ಇರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ಶಾಲೆಯ ಶಿಕ್ಷಕರಾಗಿರ್ಬೋದು, ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ನಂಗೆ ಮೊದಲನೇದಾಗಿ ರವಿ ಅಣ್ಣವರು ನಂಗೆ ಸಹಕಾರ ಕೊಟ್ಟರು. ಈ ಒಂದು ಊರಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅಷ್ಟು ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳು ಕೊರತೆ ತುಂಬಾ ಇದೆ. ಅದರಲ್ಲಿ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಮಾಡಿ ಅಂತ. ನನಗೆ ದೇವರು ಅಷ್ಟು ದೊಡ್ಡ ಶಕ್ತಿಯನ್ನ ಕೊಟ್ಟಿಲ್ಲ, ಏನು ಬೇಕೋ ಅದನ್ನ ಮಾಡುವಷ್ಟು. ಆದ್ರೆ ನನ್ನ ಕೈಲಾದಷ್ಟು ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ಕಾರ ಇಂಥ ಶಾಲೆಗಳಿಗೆ ಗಮನ ಹರಿಸಬೇಕು, ಕೈಲಾದಷ್ಟು ಸಹಕಾರ ಕೊಡಬೇಕು. ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ನಮ್ಮ ಒಂದು ತಂಡ ಭೇಟಿ ಕೊಡುತ್ತೆ. ಹಾಗೆ ಶಾಲೆಗಳಲ್ಲಿ ಯಾವ್ದಾದ್ರು ಕುಂದುಕೊರತೆಗಳನ್ನ ಇದ್ರೆ ಅಂತ ಕುಂದುಕೊರತೆಗಳನ್ನ ನಿಭಾಯಿಸೋದಕ್ಕೆ ಅಥವಾ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಈ ಒಂದು ಜರ್ನಿ ಇನ್ನು ಮುಂದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ಭೇಟಿ ಕೊಟ್ಟು ನಮ್ಮ ಕೈಲಾದಂತಹ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಬೇಕು. ಜೊತೆಗೆ ನಾವು ಓದೋದಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಓದಿಸ್ತೀನಿ ಅಂತ ಹೇಳಿದ್ರು ಕೂಡ ಓದುವಂತ ಶಕ್ತಿ ನಮ್ಮಲ್ಲಿ ಇರ್ಲಿಲ್ಲ. ಜೊತೆಗೆ ವಿದ್ಯೆ ಅನ್ನೋದು ನಮ್ಗೆ ಸರಿಯಾಗಿ ಅಂಟ್ಲಿಲ್ಲ ಅಂತ ಹೇಳ್ಬೋದು. ಸೊ ಆದ್ರೂ ಕೂಡ ನಾವು ಓದಿರೋದು 7ನೇ ಕ್ಲಾಸ್ ಆದ್ರೂ ಇನ್ನೂ ಅನೇಕ ಜನರು ಓದ್ಬೇಕು, ಬಡ ಮಕ್ಕಳು ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ನಮ್ಮ ಕೈಲಾದಂತ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡೋಣ. ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಭೇಟಿ ಕೊಟ್ಟು ನಮ್ಮ ಕೈಲಾದಂತ ಸಹಾಯವನ್ನ, ಸಹಕಾರವನ್ನ, ಪ್ರೋತ್ಸಾಹವನ್ನ ಕೊಡೋಣ. ಸರ್ಕಾರಿ ಶಾಲೆ ಮಕ್ಕಳು ಉಳಿಲಿ, ಬೆಳಿಲಿ ಅನ್ನೋದೇ ನಮ್ಮ ಆಸೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಂಟಕ ಮಾತೆ, ಶನೇಶ್ವರ.
ಮೇಡಮ್ ಅದೊಂದು ಕೊಟ್ಟು ಬನ್ನಿ. ಇನ್ನೂ ಒಂದ್ಸತಿ ಭೇಟಿ ಕೊಡ್ತೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ರವಿ ಅಣ್ಣ ಹಾಗೆ ಅವರೆಲ್ಲ ಟೀಮು ಬನ್ನಿ ದಯವಿಟ್ಟು ಇವತ್ತಲ್ಲ ಸಾಕಷ್ಟು ವರ್ಷಗಳಿಂದ ನಮಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಿಂತಿದ್ದಾರೆ. ನೋಡಿ ಎಷ್ಟೋ ದೂರ, ಇಲ್ಲಿ ಬೆಂಗಳೂರಿಂದ ಹೆಚ್ಚು ಕಮ್ಮಿ 300-400 ಕಿಲೋಮೀಟರ್ ಆಗುತ್ತೆ ಗಬ್ಗಲ್ ಗ್ರಾಮ. ಸೊ ಈ ಗ್ರಾಮದಿಂದ ನಮ್ಗೆ ಎಷ್ಟು ಪ್ರೋತ್ಸಾಹ ಸಿಗ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ನಾನು ಏನ್ ನೇರವಾಗಿ ಕೇಳ್ಕೊತೀನಿ ಅಂದ್ರೆ, ಸರ್ಕಾರಿ ಶಾಲೆಗಳನ್ನ ಉಳಿಸಿ, ಸರ್ಕಾರಿ ಶಾಲೆಗಳನ್ನ ಬೆಳೆಸಿ. ನಿಮ್ಮ ಕೈಲಾದಂತ ಈಗ ನೋಡಿ, ಕೋಟಿ ಹಣ ಮಾಡ್ಕೊಂಡಿರ್ತೀರಾ, ರೆಸಾರ್ಟ್ಗಳು ಕಟ್ಟಿರ್ತೀರಾ, ಅದರಲ್ಲಿ ಒಬ್ರು ಇಬ್ರು ಕೂಡ ಜೀವನ ಮಾಡ್ತಿರಲ್ಲ. ಅಂತ ದುಡ್ಡು ವೇಸ್ಟ್ ಮಾಡೋ ಬದಲು ಸಾಕಷ್ಟು ಬಡ ಶಾಲೆಗಳಿದಾವೆ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಲ್ಲಿ ನೋಡಿ ಒಂದು 80 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ನೋಡೋದಕ್ಕೆ 80 ಜನ ಮಕ್ಕಳನ್ನ ವಿದ್ಯಾಭ್ಯಾಸ ಸಿಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ನಿಜವಾಗ್ಲೂ ಇಲ್ಲ ಇಲ್ಲಿ. ಸೊ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ದಯವಿಟ್ಟು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡಿ. ನನಗೊಂದು ಅವಕಾಶ ಮಾಡಿಕೊಟ್ರು ರವಿ ಅಣ್ಣವರು ಕಬ್ಗಲ್ ಗ್ರಾಮಕ್ಕೆ ಬರೋದಕ್ಕೆ, ಆಗಿಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಭೇಟಿ ಆಗೋದಕ್ಕೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕೈಲಾದಷ್ಟು ಸೇವೆನ ನಾವು ಮಾಡ್ತಾ ಇದೀವಿ ಅಷ್ಟೇ. ಇದು ದೊಡ್ಡದು ಅಂತಲ್ಲ, ನಾನು ನಿಮ್ಮನ್ನು ನೋಡ್ಬೇಕಂತ ಬಂದಿರೋದು. ಸೊ ಇದು ಸಹಾಯ ಅಂತಾನೂ ಕೂಡ ಅನ್ಕೋಬೇಡಿ, ನಿಮ್ಮಲ್ಲಿ ನಾನು ಒಬ್ಬ ಅಂತ ಅನ್ಕೊಳ್ಳಿ. ಆದಷ್ಟು ಸರ್ಕಾರಿ ಶಾಲೆಗಳಿಗೆ ನಮ್ಮ ಕೈಲಾದಂತ ಸಪೋರ್ಟ್ ಮಾಡೋಣ. ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಕೈಲಾದಂತ ಸಪೋರ್ಟ್ ಸಹಾಯವನ್ನು ಮಾಡೋಣ. ಯಾಕಂದ್ರೆ ವಯಸ್ಸಾಗಿರುವಂತವ್ರನ್ನ ನಾವು ನೋಡ್ಕೊಳ್ಬೋದಣ್ಣ, ಅವರೊಂದು 6 ತಿಂಗಳು ಇರ್ತಾರೆ, ವರ್ಷ ಇರ್ತಾರೆ. ಬಟ್ ಅಂತದಕ್ಕಿಂತ ಮುಖ್ಯವಾಗಿ ಯಾರಿಗೆ ವಿದ್ಯೆ ಸಿಗ್ತಾ ಇಲ್ಲ, ಯಾರಿಗೆ ಓದೋದಕ್ಕೆ ಆಸಕ್ತಿ ಇದೆ, ಅವ್ರಿಗೆ ಸರಿಯಾದಂತ ಅವಕಾಶಗಳಾಗ್ಲಿ, ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅಂತವ್ರಿಗೆ ಸಪೋರ್ಟ್ ಮಾಡಿದಾಗ ಈ ದೇಶ ಅಭಿವೃದ್ಧಿ ಆಗುತ್ತೆ, ಬಡ ಜನರು ಅಭಿವೃದ್ಧಿ ಆಗ್ತಾರೆ, ಆದಷ್ಟು ಬಡ ಶಾಲೆಗಳು ಅಭಿವೃದ್ಧಿ ಆಗ್ತವೆ ಅಂತ ನನ್ನ ಒಂದು ಅನಿಸಿಕೆ. ನಾವು ಕೊಡ್ತಾ ಇರೋದು ದೊಡ್ಡದಲ್ಲ, ಅಥವಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಕೊಡ್ತಾ ಇದೀವಿ ಅಂತ ಅಲ್ಲ, ಸಾಕಷ್ಟು ಜನಕ್ಕೆ ಒಂದು ವಿಷಯ ತಲುಪಲಿ. ಸಾಧ್ಯವಾದಷ್ಟು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡಿ, ಅಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ದಯವಿಟ್ಟು ಆಲಿಸಿ. ನಿಮ್ಮ ಕೈಲಾದಷ್ಟು ಒಂದು 10 ಜನಕ್ಕಾಗಿರ್ಲಿ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶನೇಶ್ವರ. ಆದ್ರೆ ಅವ್ರು ಹೇಳಿದ್ರು, ಬಡ ಮಕ್ಕಳಲ್ಲ ನೀವು ದೇವ್ರ ಮಕ್ಕಳು ಅಂತ. ಯಾರು ನೀವು ಇದು ಚಿಂತೆ ಮಾಡಬೇಡಿ, ಬಡ ಮಕ್ಕಳಲ್ಲ ದೇವ್ರ ಮಕ್ಕಳು ಅಂತ ಒಂದು ಪುಣ್ಯಾತ್ಮ ಬಂದು ನಮ್ಮಂತ ಒಂದು ಗ್ರಾಮದಲ್ಲಿ ಇಂಥ ಒಂದು ಶಾಲೆಗಳಿದಾವೆ, ಅದನ್ನ ಗುರುತಿಸ್ಪಡಿಸ್ಬೇಕು. ಗುರುತಿಸ್ಪಡಿಸಿದಾಗ ಅದಕ್ಕೆ ತುಂಬಾ ನಮ್ಮ ಎಲ್ಲ ಹುಡುಗರು, ಈಗ ರವಿಯಣ್ಣನ ಹೊರತುಪಡಿಸಿ ಎಲ್ಲ ಹುಡುಗರು, ಎಲ್ಲ ಸ್ನೇಹಿತರು ಸೇರಿ ನಮ್ಮ ಗಬ್ಗಲಲ್ಲಿ ಇಂಥ ಶಾಲೆಗಳಿದಾವೆ, ಅಂದ್ರೆ ಟ್ಯಾಗ್ ಇದಾವೆ. ಆದ್ರೂ ಅವರಿಗೆ ಒಂದು ನಾನು ಸಹಾಯ ಮಾಡಬೇಕು ಅಂತ ಅವರಿಗೆ ದೇವರು ಒಂದು ಇದು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಎಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು. ಹಾಗಾಗಿ ಇವತ್ತು ಬಂದು ನಮ್ಮ ಶಾಲೆಗೆ ಇಂಥ ಗ್ರಾಮದಲ್ಲಿ ಅವ್ರು ಹೇಳಿದ್ರು, ಇಡೀ ಕರ್ನಾಟಕ ಏನಿದೆ ನಮ್ಮ ಶಾಲೆಯನ್ನ ಭೇಟಿ ಕೊಡ್ತೇನೆ ನಾನು, ಅಂದ್ರೆ ಯಾವ್ದಾವ್ದು ಕುಂದುಕೊರತೆಗಳಿದೆ, ಆದ್ರೆ ನನ್ನಲ್ಲಿ ಆದಂತ ಸಹಾಯಗಳನ್ನು ನಾನು ಮಾಡ್ತೀನಿ. ಆಮೇಲೆ ಅವರಲ್ಲಿ ಈಗ ವಯಸ್ಸಾದವರು ಆಶ್ರಮದಲ್ಲೆಲ್ಲ ಇದ್ದಾರೆ, ಅವರಿಗೂ ಸಹ ನಮ್ಮಲ್ಲಿ ಏನಾದರೂ ಸಹಾಯ ಆದ್ರೆ, ನಮ್ಮ ಗ್ರಾಮದಿಂದ ಸಹಾಯ ಆದ್ರೆ, ನಮ್ಮ ಯುವಕರಿಂದ ಏನಾದರೂ ಸಹಾಯ ಆದ್ರೆ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಮುಂದಿನ ದಿನದಲ್ಲಿ ಅಷ್ಟು ಇಷ್ಟು ಅಂತಲ್ಲ, ನಮ್ಮ ಕೈಯಲ್ಲಿ